ಹಾಯ್ ಫ್ರೆಂಡ್ಸ್. ಸೊ ಎಲ್ಲರಿಗೂ ಶೇಂಗಾ ಉಂಡೆ ಮಾಡೋದು ಒಂದು ಸ್ವಲ್ಪ ಕಷ್ಟ, ಆಣ ಬರಲ್ಲ, ಹಂಗೆ ಹಿಂಗೆ ಪಾಕ ಬರಲ್ಲ ಅಂತ ಹೇಳ್ತಿರ್ತೀರ. ಸೊ ಈಸಿಯಾಗಿ ನಾನು ಹೆಂಗೆ ಶೇಂಗಾ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ. ಸೊ ಏನೂ ಇಲ್ಲ, ನಾವು ಶೇಂಗಾ ಇರುತ್ತಲ್ಲ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಬಟ್ ಒಳಗಡೆ ಮಾತ್ರ ಹಸಿ ಹಸಿ ಹಂಗೆ ಇರುತ್ತೆ. ಹಂಗೆ ಮಾಡಿದರೆ ಉಂಡೆ ಬೇಗ ಕೆಟ್ಟೋಗ್ಬಿಡ್ತವೆ. ಸೊ ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಮೇಲೆ ಏನೂ ಇಲ್ಲ, ಜಸ್ಟ್ ಆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದೆಲ್ಲದನ್ನು ತಕ್ಕೊಂಡು ನೀಟಾಗಿ ಕಾಳು ಅಷ್ಟೇ ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಸಪ್ರೇಟ್ ಮಾಡಿಕೊಂಡು ಇದು ಒಳಗಡೆ ಒಂದು ಚಿಕ್ಕದ ಬೇಳೆ ಥರ ಇರುತ್ತೆ, ಅದು ಕೂಡ ತಕ್ಕೋಬೇಕು. ಅದಿಟ್ಟರೆ ಕಹಿ ಆಗಿಬಿಡುತ್ತೆ ಕಡಲೆ ಎಲ್ಲ. ಸೊ ಹಂಗಾಗಿ ಅದನ್ನು ತಕ್ಕೋಬೇಕು. ಆ್ಯಂಡ್ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಪುಟಾಣಿ ಇರುತ್ತಲ್ಲ, ಸೊ ಇಲ್ಲೆಲ್ಲ ಕಡಲೆ ಅಂತಾರೆ. ಸೊ ಇದ್ರದ್ದು ಹಿಟ್ಟು ಮಾಡಿಕೊಂಡು ಈ ಹಿಟ್ಟು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಜಸ್ಟ್ ಬೈಂಡಿಂಗ್ ಪರ್ಪಸ್ಗೆ. ನೀವು ಈ ಥರ ಒಂದು ಸರಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗ್ತದೆ. ತಂಬಿಟ್ಟು ಬರುತ್ತಲ್ಲ ಅದೇ ಥರ ಆಗೋದು. ಸೊ ಈ ಥರ ಪುಡಿ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕಡಲೆ ಕೂಡ ನಾವಿಲ್ಲಿ ಗ್ರೈಂಡ್ ಮಾಡಿಕೊಂಡು ತಕ್ಕೋಬೇಕು. ಹಂಗೇನೂ ಹಾಕೋರು ಹಾಕ್ತಾರೆ, ನಾನು ಗ್ರೈಂಡ್ ಮಾಡ್ಕೊಂಡೆ ಹಾಕಿರೋದು. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಗಸಗಸೆ ಮಾತ್ರ ಮರೆಯೋಕ್ಕೆ ಹೋಗ್ಬಾರ್ದು. ಆ್ಯಂಡ್ ಕೊಬ್ಬರಿ ಆಪ್ಷನಲ್, ನೀವು ಹಾಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಇಲ್ಲಿ ನಾನು ಕೊಬ್ಬರಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದು ಗಸಗಸೆ ಮಾತ್ರ ಸಿಕ್ಕಾಪಟ್ಟೆ ಹಾಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಕೊಂಡ್ರೆ. ಆ್ಯಂಡ್ ಅದಾದಮೇಲೆ ಅದನ್ನು ಎಲ್ಲ ಫುಲ್ ಮಿಕ್ಸ್ ಮಾಡಿ ಒಂದು ಬದಿಗೆ ಎತ್ತಿಡಿ. ಆ್ಯಂಡ್ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಯಾವುದೇ ಬೆಲ್ಲ ನೀವು ತಗೋಬೋದು, ಎಲ್ಲ ಬೆಲ್ಲನೂ ಚೆನ್ನಾಗೇ ಬರುತ್ತೆ. ಆ್ಯಂಡ್ ಉಂಡೆ ಬೆಲ್ಲ ಆದರೂ ತೊಗೋಬೋದು ಅಥವಾ ಗಾಣದ ಬೆಲ್ಲನಾದರೂ ತೊಗೋಬೋದು. ಇದಕ್ಕೆ ಒಂದು ಸ್ವಲ್ಪ ಮಾತ್ರ ನೀರು ಹಾಕಬೇಕು. ಎಷ್ಟು ಜಾಸ್ತಿ ನೀರು ಹಾಕ್ತಿರೋ ಅಷ್ಟು ಲೇಟಾಗಿ ಪಾಕ ಬರುತ್ತೆ ನಮಗೆ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಲೇಟಾಗಿ ಸ್ವಲ್ಪ ನೀರು ಮಾತ್ರ ಹಾಕಬೇಕು. ಆ್ಯಂಡ್ ಇದಕ್ಕೆ ಹೆಂಗಪ್ಪ ಪಾಕ ನೋಡೋದು ಅಂದರೆ, ಒಂದು ಬಟ್ಲಲ್ಲಿ ನೀರು ತಗೊಂಡು ಅದನ್ನು ಪಾಕನ ಒಂದು ಸ್ವಲ್ಪ ಬಟ್ಲಲ್ಲಿ ಹಾಕೋಬೇಕು. ಆ್ಯಂಡ್ ನಾವು ಇದನ್ನೆಲ್ಲ ಹಿಂಗೆ ಉಂಡೆ ಥರ ಮಾಡಿದರೆ ಅದು ಒಂದು ಉಂಡೆ ಥರ ಫಾರ್ಮ್ ಆಗಬೇಕು, ಸ್ಪ್ರೆಡ್ ಆಗಬಾರ್ದು. ಆವಾಗ ನಮಗೆ ಪಾಕ ಬಂದೈತೆ ಅಂತ ಅರ್ಥ. ಆ್ಯಂಡ್ ಇದನ್ನು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಹತ್ರನೇ ನಾನು ಕಲ್ತಿರೋದು, ನಮ್ಮ ಅಜ್ಜಿ ಹತ್ರ. ಆ್ಯಂಡ್ ಇದಾದಮೇಲೆ ನಾವು ಪಾಕನೆಲ್ಲ ಇರುತ್ತಲ್ಲ ಅದನ್ನು ನಾವಿಲ್ಲಿ ಸೂಸ್ಲ ಮಾಡಿಟ್ಕೊಂಡಿರ್ತೀವಲ್ಲ, ಆ ಸೂಸ್ಲಕ್ಕೆ ಇದೆಲ್ಲ ಪಾಕನ್ನ ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ನೋಡಿ ಹಾಕೋಬೇಕು. ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ನಾನು ಸೋಸ್ಕೊಂಡಿದ್ದೀನಿ ಎಷ್ಟು ಕಲ್ಲು ಬಂದಿದ್ದಾವೆ ಅಂತ. ಸೊ ಬೆಲ್ಲದಲ್ಲಿ ಕಲ್ಲಿರ್ತವೆ, ಸೋಸ್ಕೊಂಡು ನೀಟಾಗಿ ನೋಡಿಕೊಂಡು ಪಾಕ ಹಾಕ್ಕೋಬೇಕು. ಜಾಸ್ತಿ ಆಗಿಬಿಟ್ರೆ ತಿರ್ಗಾ ಸೂಸ್ಲ ಹಾಕ್ಕೋಬೇಕಾಗ್ತದೆ. ಸೊ ನಾನು ಹಂಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡು ಇಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕದು. ಆ್ಯಕ್ಚುಲಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಒಂದು ಸ್ವಲ್ಪ ಮಾತ್ರ ನೀರು ತಗೊಂಡು, ಸ್ವಲ್ಪ ಮಾತ್ರ ನೀರು ಅದನ್ನು ತಗೊಂಡು ಅದನ್ನು ಈ ಥರ ಉಂಡೆ ಕಟ್ಬಿಟ್ಟು ಇಡಬೇಕು. ಅಷ್ಟೇ ಫ್ರೆಂಡ್ಸ್, ಇಷ್ಟೇ. ಶೇಂಗಾ ಉಂಡೆನೂ ಇಷ್ಟೇ, ಎಳ್ಳುಂಡೆ ಕೂಡ ಇಷ್ಟೇ. ಎಳ್ಳುಂಡೆ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಹೆಂಗೆ ಎಳ್ಳುಂಡೆ ಮಾಡೋದು ಈಸಿಯಾಗಿ ಅಂತ. ಸೊ ನಾನು ತೊಗೊಂಡಿರೋ 1 kg ಅರ್ಧ kg ಶೇಂಗಾ ತೊಗೊಂಡಿದ್ದೆ ನಾನು. ಸೊ ಅರ್ಧ kgಗೆ ಒಂದು 30-35 ಶೇಂಗಾ ಉಂಡೆ ಬಂತು. ಸೊ ಇಷ್ಟೇ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.